ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೋಡ್ರಿ ಎಷ್ಟಿದೆ ಇಲ್ಲ ನೋಡ್ರಿ ನೋಡ್ರಿ ಸೆರೆಹುಳು ಇದೆಯಲ್ಲ ಒಂದು ದಿನಕ್ಕೆ 5 ಗ್ರಾಮ್ನಷ್ಟು ಇಕ್ಕೆ ಹಾಕುತ್ತೆ. ಅಂದ್ರೆ ಒಂದು ಎರೆಹುಳು 5 ಗ್ರಾಮ್ನಷ್ಟು ಆದ್ರೆ ಒಂದು ಎಕರೆಯಲ್ಲಿ ಒಂದು ದಿನಕ್ಕೆ ಈ ತರ ಎಷ್ಟಾಗುತ್ತೆ ಅಂದ್ರೆ ಕ್ವಿಂಟಲ್ ಗಟ್ಲೆ ಆಗುತ್ತೆ. ಒಂದು ವರ್ಷಕ್ಕೆ ಟನ್ ಸಾವಯವ ಗೊಬ್ಬರನ ಬಳಸೋದ್ರಿಂದ ಈ ತರ ಉತ್ತಮವಾಗಿ ಮತ್ತೆ ಜಮೀನು ಕೂಡ ಸಮೃದ್ಧಿ ಆಗುತ್ತೆ. ತೊಳೆದ್ಬಿಟ್ಟು ಮುಸ್ರೆಗ್ ಚೆಲ್ತಾರೆ. ಮುಸ್ರೆಗ್ ಚೆಲ್ಲೋದು ನಾನು ಕೊಡಪಾನಕ್ಕೆಲ್ಲ ಹಾಕ್ಸ್ಕೊಂಬಂದು ಅದನ್ನ 5 ದಿವಸ ಸ್ಟೋರೇಜ್ ಮಾಡಿ ಒಂದು ಕೊಡಪಾನ ಅಕ್ಕಿ ನೀರಿಗೆ 5 ಕೊಡಪಾನ ಹಾಕಿ ಎಲ್ಲ ದೊಡ್ಡ ತೋಟಗಳಿಗೆ ಹಾಕ್ತಾ ಇದೀವಿ. ಅಕ್ಕಿ ತೊಳೆದಿರೋ ನೀರು, ಬೇಳೆ ತೊಳೆದಿರೋ ನೀರು, ಸೊಪ್ಪು ತೊಳೆದಿರೋ ನೀರು ತುಂಬಾ ಬೆನಿಫಿಟ್ಸ್. ಇದು ಬೇರು ಏಕ ಬೇರಿದು. ಇದಕ್ಕೆ ರೋಮ ಬೇರುಗಳು ಇರೋದಿಲ್ಲ. ಇದು ಆದಷ್ಟು ಆಳವಾಗಿ ಹೋಗುತ್ತೆ. ಆಳದಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಅಡಿಕೆ ಗಿಡಕ್ಕೆ ಬೇಕಾಗಿರೋದು 1 ರಿಂದ 1.5 ಅಡಿ ಪೋಷಕಾಂಶಗಳು ಅಷ್ಟೇ. ಇವಾಗ 2 ವರ್ಷದ 3 ವರ್ಷದ ಗಿಡಕ್ಕೆ ಇದು ಆಳವಾಗಿ ತಗೊಳತ್ತೆ. ತಗೊಂಡ್ಲಿ ಬಿಡ್ರಿ, ಇನ್ಕಮ್ ಕೊಡ್ತತೆ, ಗೊಬ್ಬರ ಕೊಡ್ತತೆ, ಆ ಗಿಡನ ಪ್ರೊಟೆಕ್ಟ್ ಮಾಡಿ ಬೆನಿಫಿಟ್ ಕೊಡ್ತೈತ್ ನಮಗೆ. ಇದು ತಗೊಂಡ್ಲಿ ಬಿಡ್ರಿ, ಹೆಚ್ಚಿನ ಆದಾಯ ತಗೊಂತಿದ್ರ. ಈಗ ಅದಕ್ಕೂ ಈಗ 1 ಕೆಜಿ ಗೊಬ್ಬರ ಕೊಡ್ತಾ ಇದೀವಿ, ಸಾವಯವ ಗೊಬ್ಬರ. ಒಂದು ಅರ್ಧ ಕೆಜಿ ಜಾಸ್ತಿ ಕೂಡ ಹೇಳ್ರಿ ಮಾಡಿರಲ್ಲ. ಇಲ್ಲಿ ನೋಡ್ರಿ, ನೋಡ್ರಿ ನೋಡ್ರಿ ಎರೆಹುಳು ಇದೆ ನೋಡ್ರಿ. ನೋಡ್ರಿ ಎಷ್ಟಿದೆ ಇಲ್ಲ ನೋಡ್ರಿ ನೋಡ್ರಿ. ಹೌದು ಸರ್, ಹೌದು. ಇಲ್ಲ ನೋಡ್ರಿ. ನೋಡಿ ರೈತ ಬಾಂಧವರೇ, ತಾವು ಕೂಡ ನೋಡ್ತಾ ಇದೀವಿ ಲೈವ್ ಆಗಿ. ಯಾಕಂದ್ರೆ ಎರೆಹುಳುಗಳ ಸಂತತಿ, ಒಂದು ಎರೆಹುಳು ಇದೆಯಲ್ಲ ಒಂದು ದಿನಕ್ಕೆ 5 ಗ್ರಾಮ್ನಷ್ಟು ಇಕ್ಕೆ ಹಾಕುತ್ತೆ. ಅಂದ್ರೆ ಒಂದು ಎರೆಹುಳು 5 ಗ್ರಾಮ್ನಷ್ಟು ಆದ್ರೆ ಒಂದು ಎಕರೆಯಲ್ಲಿ ಒಂದು ದಿನಕ್ಕೆ ಈ ತರ ಎಷ್ಟಾಗುತ್ತೆ ಅಂದ್ರೆ ಕ್ವಿಂಟಲ್ ಗಟ್ಲೆ ಆಗುತ್ತೆ. ಒಂದು ವರ್ಷಕ್ಕೆ ಟನ್ ಗಟ್ಲೆ ಆಗುತ್ತೆ. ಹಾಗಾಗಿ ಯಾವುದೇ ಬೆಳೆ ಮತ್ತೆ ಯಾವುದೇ ಭೂಮಿ ಬರಡಾಗ್ಲಿಕ್ಕೆ ಚಾನ್ಸಸ್ ಇಲ್ಲ ಸರ್. ತುಂಬಾ ನಿಮ್ಮ ಕಂಪ್ನಿದು ಏನಿದೆ ಪ್ರಾಡಕ್ಟ್ ಅದನ್ನ ಹಾಕಿ ಒಂದ್ ಸ್ವಲ್ಪ ಎರೆಹುಳ ಜಾಸ್ತಿ ಆಗೋದ್ರ ಜೊತೆಗೆ ಸ್ವಲ್ಪ ನೆಲನು ಮೃದುವಾಗುತ್ತೆ. ಹೌದು ಸರ್, ಯಾಕಂದ್ರೆ ನಾವು ರೌಂಡ್ ಅಪ್ ಮಾಡಿ ಯಾವ್ದೇ ರೀತಿಯಲ್ಲಿ ಕೊಟ್ಟಿಲ್ಲ. ಈ ಕಡೆ ಒಂದ್ಸರಿ ಆ ಗಿಡದಿಂದ 1 ಅಡಿ, ಆ ಕಡೆ ಒಂದ್ಸರಿ, ಆ ಕಡೆ ಒಂದ್ಸರಿ. ಅದಕ್ಕೆ ಈಗ ನಿಮಗೆ ಆರ್ಡರ್ ಕೊಡ್ಬೇಕು ಅಂತಿದ್ವಿ. ನಾವೊಂದ್ 50 ರಿಂದ 60 ಪ್ಯಾಕೆಟ್ ಫೋನ್ ಮಾಡಿದ್ವಿ ಮೊನ್ನೆ ನಿಮ್ ಊರಿಗೆ. ಹೌದು ಸರ್, ಹೇಳಿ. ಈ ಕಡೆಗೆ ಒಂದೊಂದು ಮಳೆ ಬರಲ್ಲ ಅಂತ ಹೇಳಿ ಮಾಡ್ತಾ ಇದ್ರು. ನೋಡಿ ರೈತ ಬಾಂಧವ್ರೆ, ಅಂದ್ರೆ ಯಾವುದೇ ಒಂದು ಸಾವಯವ ಗೊಬ್ಬರನ ಬಳಸೋದ್ರಿಂದ ಈ ತರ ಉತ್ತಮವಾಗಿ ಮತ್ತೆ ಜಮೀನು ಕೂಡ ಸಮೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ರೈತನು ಕೂಡ ಭೂಮಿ ಬರಡಾಗಲ್ಲ, ರೈತನು ಕೂಡ ಬೆಳೆ ಸಫಲಾಗಿ. ಈಗ ನಾವು ಏನ್ ಹೇಳಲಿಕ್ಕೆ ರೈತ ಬಾಂಧವರಿಗೆ ಕೊನೆಯದಾಗಿ, ಸಾವಯವ ಕೃಷಿ ಕೆಲವರು ಈಗ ಬೇಗ ಬರಲ್ಲ, ನಮ್ಗೆ ಬೆಳೆ ಬೇಗ ಸಿಗಲ್ಲ, ಅಥವಾ 3-4 ವರ್ಷ ಬೇಕು ಅಂತಾರೆ. ನಿಮ್ಗೆ ಹೆಂಗಿದೆ ಅಂದ್ರೆ ಸರ್, ಕೊಲ್ಲಾಪುರದಲ್ಲಿ, ಮಹಾರಾಷ್ಟ್ರದಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ, ಸಾವಯವ ಕೃಷಿಗೆ ಬನ್ನಿ, ಅಥವಾ ವಿಜ್ಞಾನಿಗಳು ಕೂಡ, ಅಥವಾ ಯಾವುದೇ ಒಂದು ರಾಜಕೀಯ ಇವರಾಗ್ಲಿ, ಸೈಂಟಿಸ್ಟ್ ಆಗಲಿ, ಉತ್ತಮವಾದ ರೈತರು ಕೂಡ ನೀವು ಸಾವಯವ ಗೊಬ್ಬರನ ಬಳಸಿ ಅಂತ ಹೇಳ್ತೀರಿ. ತಾವು ಏನ್ ಹೇಳ್ತೀರಿ ಸರ್, ಮನದಾಳ ಮಾತನ್ನು? ಸರ್, ಈಗ ನಾವು ಸಾವಯವದಲ್ಲಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಒಂದು ಅನುಕೂಲ. ಈಗ ಖರ್ಚು ಮಾಡದಲ್ಲಿ ದುಡ್ಡು ತಗೊಳ್ಳೋದು ಕಡಿಮೆ ಖರ್ಚಲ್ಲಿ, ಎಲ್ಲಾನು ಉಳಿಮೆಯಿಂದ ಹಿಡಿದು ಔಷಧಿಯಿಂದ ಹಿಡಿದು ಪ್ರತಿ ಒಂದನು. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಿದ್ದೆ, ಅಕ್ಕಿನ ಎಲ್ಲ ತೊಳೆದ್ಬಿಟ್ಟು ಮುಸ್ರೆಗ್ ಚೆಲ್ತಾರೆ. ಮುಸ್ರೆಗ್ ಚೆಲ್ಲೋದು ನಾನು ಕೊಡಪಾನಕ್ಕೆಲ್ಲ ಹಾಕ್ಸ್ಕೊಂಬಂದು ಅದನ್ನ 5 ದಿವಸ ಸ್ಟೋರೇಜ್ ಮಾಡಿ ಒಂದು ಕೊಡಪಾನ ಅಕ್ಕಿ ನೀರಿಗೆ 5 ಕೊಡಪಾನ ಹಾಕಿ ಎಲ್ಲ ದೊಡ್ಡ ತೋಟಗಳಿಗೆ ಹಾಕ್ತಾ ಇದೀವಿ. ಅಕ್ಕಿ ತೊಳೆದಿರೋ ನೀರು, ಬೇಳೆ ತೊಳೆದಿರೋ ನೀರು, ಸೊಪ್ಪು ತೊಳೆದಿರೋ ನೀರು ತುಂಬಾ ಬೆನಿಫಿಟ್ಸ್ ಸರ್ ಅದು ಗಿಡಗಳಿಗೆ. ಈಗ ಮೇಡಮ್ ಏನಂತ ಹೇಳಿದ್ರೆ, ನಾವು ತೊಡಗಿಸ್ಕೊಬೇಕು. ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ. ಏನೋ ಹೇಳ್ತಾರೆ, ಯಾವಾಗೋ ಬರೋದು, ನೀರ್ ಬಿಡೋದು, ಮಾಡೋದು, ಹೋಗೋದು. ನೋಡ್ರಿ, ಈಗ ಎಕ್ಸಾಂಪಲ್ ಇಷ್ಟೇ ತಗೊಂಡ್ಬಿಡ್ರಿ ಮೇಡಮ್, ನೀವ್ ಬಂದಿದ್ರೆ ನಾನೇನೋ ಸುಳ್ಳು ಹೇಳ್ತಾರೆ. ಈಗ 3 ಎಕರೆ ತೋಟ ₹1 ಇಲ್ದಂಗ್ ನಾನ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗು ಒಂದ್ ಸ್ವಲ್ಪ ಕೃಷಿ ಇಲಾಖೆಯಿಂದ ಸಹಾಯಧನ ಒಂದು ₹60,000 ಬಂದದು. ಮತ್ತೆ ಡ್ರಿಪ್ 50% ಸಬ್ಸಿಡಿ. ಫಸ್ಟ್ ಇಯರ್ ನನಗೆ ₹2 ಲಕ್ಷ ನುಗ್ಗಿಯಿಂದ ಇನ್ಕಮ್ ಬಂತು. ನುಗ್ಗಿಯಿಂದ ಇನ್ಕಮ್ ಬಂದಾಗ ಅದು ಕಂಪ್ಲೀಟ್ ಆಗಿ ಎಲ್ಲ ನಿರ್ವಹಣೆ ಮಾಡಿದ್ವಿ. ತಿರ್ಗಾ ಒಂದ್ ಸ್ವಲ್ಪ ಲೇಬರ್ಸ್ ಖರ್ಚು ಜಾಸ್ತಿ ಆದ್ರೂ 50-50 ಅಂತೂ ನಮಗೆ ಸಿಗುತ್ತೆ. ಈಗ ಅದೇ ಇದ್ರಲ್ಲೇನೋ ಪ್ರಾಫಿಟ್ ತೆಗೀರಿ ಅಂತಾರೆ. ಈಗ 2.5 ವರ್ಷದಿಂದ 3 ವರ್ಷ ಆಗೈತಿ. ಈಗ ಆಗಿರೋ ತೊಂದ್ರೆ ಆದ್ರೂ ಏನು,
ಅದಕ್ಕೆ ನಾನ್ ತೆಗಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮೇಲ್ ಬಿಡೋದ್ ಬೇಡ, ಸೊಳ್ಳೆ ಬರುತ್ತೆ, ತಿರ್ಗಾ ಬೇರೆಲ್ಲ ಹೋಗಿ ಒಳಗೆಲ್ಲ ಇದಾಗ್ಬಿಡ್ತೇವೆ ಅಂತ. ಮೇಡಮ್ ಇದು ಬೇರು ಏಕ ಬೇರು, ಇದು ಇದಕ್ಕೆ ರೋಮ ಬೇರುಗಳು ಇರೋದಿಲ್ಲ. ಇದು ಆದಷ್ಟು ಆಳವಾಗಿ ಹೋಗುತ್ತೆ. ಆಳದಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಅಡಿಕೆ ಗಿಡಕ್ಕೆ ಬೇಕಾಗಿರೋದು 1-1.5 ಅಡಿ ಪೋಷಕಾಂಶಗಳು ಅಷ್ಟೇ. ಇವಾಗ 2 ವರ್ಷದ 3 ವರ್ಷದ ಗಿಡಕ್ಕೆ ಇದು ಆಳವಾಗಿ ತಗೊಳತ್ತೆ. ತಗೊಂಡ್ಲಿ ಬಿಡ್ರಿ, ಇನ್ಕಮ್ ಕೊಡ್ತತೆ, ಗೊಬ್ಬರ ಕೊಡ್ತತೆ, ಆ ಗಿಡನ್ ಪ್ರೊಟೆಕ್ಟ್ ಮಾಡ್ತತೆ, ಎಲ್ಲಾ ಮಾಡಿ. ಈಗ ಬಂದು ನನಗೆಲ್ಲಾ ಉಪಯೋಗ ಮಾಡಪ್ಪ, ನಿನ್ಗೆ ಊಟಕ್ಕೆ ಹಿಡ್ದಂಗ್ ಕಳಿಸ್ತೀವಿ, ನಿನ್ನಿಂದ ತೊಂದ್ರೆ ಅಂತ ಬೈದ್ ಕಳ್ಸಿದ್ರೆ ಅವ್ರಿಗೆ ಬೆನಿಫಿಟ್ ಕೊಡ್ತೈತ್ ನಮಗೆ. ಇದು ತಗೊಂಡ್ಲಿ ಬಿಡ್ರಿ, ಹೆಚ್ಚಿನ ಆದಾಯ ತಗೊಂತಿದ್ರ. ಈಗ ಅದಕ್ಕೂ ಈಗ 1 ಕೆಜಿ ಗೊಬ್ಬರ ಕೊಡ್ತಾ ಇದೀವಿ, ಸಾವಯವ ಗೊಬ್ಬರ. 1/2 ಕೆಜಿ ಜಾಸ್ತಿ ಕೊಡೋಣ ಹೇಳ್ರಿ ನುಗ್ಗಿಗೆ ಅಂತ. ನುಗ್ಗಿಗೆ ಜಾಸ್ತಿ ಕೊಟ್ರೆ ಅದಕ್ಕೆ ಕಮ್ಮಿ ಆಯ್ತು ಅನ್ನಂಗಿರಲ್ಲ. ಹೆಚ್ಚು ಕಮ್ಮಿ ಈ ಗಿಡಕ್ಕೆ ಇಡೀ ತೋಟಕ್ಕೆ ಆಗಷ್ಟು ದುಡ್ಡು ಕೊಡುತ್ತಿದ್ದು. 1 ಲಕ್ಷ ಗೊಬ್ಬರ ಹಾಕಿದ್ರೆ ನೀವು 3 ಸರಿ 4 ಸರಿ ನಿಮ್ ಗೊಬ್ಬರ ಹಾಕ್ಬೋದು 5 ಎಕರೆ. ಹೌದೌದು, ಸತ್ಯ. ಅದೇ ನಾವು ಸ್ವಾರ್ಥಕ್ಕೆ ನಮಗೊಂದ್ ಸ್ವಲ್ಪ ದುಡ್ಡು ಖರ್ಚಿಗೆ, ಮನೆಗೆ, ಅದಕ್ಕೆ ಇದಕ್ಕೆ ಅಂತಂದು ಆಸೆ ಮತ್ತೆ ಬಳಸ್ಕೊಂತೀವಿ. ಅದ್ರಲ್ಲೂ ಇದು ನೋಡೋಣ ಮಾಡೋದ್ರಿಂದ ಇನ್ನೊಂದು ಗೌರ್ಮೆಂಟ್ ಗೊಬ್ಬರಗಳು ಆಗೋದ್ರಿಂದ ಸಡನ್ ರಿಸಲ್ಟ್ ಫಾಸ್ಟ್ ಆಗಿ ಹೋಗಿ ಅಷ್ಟೇ ಫಾಸ್ಟ್ ಆಗಿ ಡೌನ್ ಆಗ್ಬಿಡುತ್ತೆ. ಇದು ಹಂಗಲ್ಲ, ನೀವು ಕೊನೆ ಕೈ ಬಿಟ್ಬಿಟ್ರೆ ನಾನು ಏನ್ ಹಾಕಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ಅದು ಬರೋ ಪ್ರಮಾಣ ಬಂದೇ ಬರುತ್ತೆ. ಅದು ನುಗ್ಗೆ ಬೆಳೆನೇ ಹಾಗೆ 10 ಕಾಯಿ ಬರತ್ತಾಗೆ 8 ಕಾಯಿ ಅಂತೂ ಬಂದೇ ಬರುತ್ತೆ. ನೀವ್ ಏನೇನು ಹಾಕಿಲ್ಲ ಅಂದ್ರೆ, ಯಾಕಂದ್ರೆ ಭೂಮಿ ನೀವು ಹಾಳು ಮಾಡಿರಲ್ಲ. ಭೂಮಿ ಚೆನ್ನಾಗಿರುತ್ತೆ, ಭೂಮಿ ಆರೋಗ್ಯ ಇರುತ್ತೆ. ಇನ್ನೂ ಒಂದು ಮಣ್ಣಿಗೆ ತನ್ನದೇ ಆದ ಗುಣ ಐತಿ, ಅದೇ ರೋಗ ನಿರೋಧಕ ಶಕ್ತಿ, ಅದನ್ನೇ ಎಲ್ಲ ಸರಿ ಮಾಡ್ಕೊಳ್ಳೋದು, ಅದನ್ನೇ ಏನೇ ಶತ್ರುಗಳು ಬಂದ್ರು ಅದನ್ನ ಅವಾಯ್ಡ್ ಮಾಡೋದು. ಎಲ್ಲ ನಾವ್ ಅದಕ್ಕೆ ಅವಕಾಶ ಕೊಡಿ. ನೋಡ್ರಿ, ಇವಾಗ ಎಕ್ಸಾಂಪಲ್ ನಮಗ್ ಜ್ವರ ಬಂತು ಅಂತ ಹೇಳಿದ್ರೆ ಸಡನ್ ಆಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ಅದಕ್ಕೇನೋ ಪ್ರಥಮ ಚಿಕಿತ್ಸೆ ಟೈಪ್ ಏನಾದ್ರು ಮಾಡ್ಕೊಂಡು ರೆಸ್ಟ್ ಮಾಡ್ಬೇಕು. ಕಷಾಯ ಅದನ್ನ ಮಾತಾಡ್ಕೊಂಡು ದೊಡ್ಡ ತೋಟಕೊಂಡು ಒಂದು ಸಾಲಿನಿಂದ ಸಾಲಿಗೆ ಎಷ್ಟಿದೆ? ಸೆಂಟ್ರಲ್ ಲೈನ್ ಆಗಿರೋದ್ರಿಂದ 10 ಅಡಿ ಬಿಟ್ಕೊಂಡಿದೀನಿ. ಇನ್ನು ಉಳಿದಿದ್ದೆಲ್ಲ 8 ಅಡಿ ಐತೆ. 8 ಸರ್, 8 ಯಾಕಂತಂದ್ರೆ ನಾನು ದೊಡ್ಡ ತೋಟನ 9 ಹಾಕಿದ್ದೆ. ಬೇಸಿಗೆಯಲ್ಲಿ 9 ಹಾಕಿದ್ರೆ ಬಿಸಿಲು ನೆಲಕ್ ಬೀಳುತ್ತೆ, ತೇವಾಂಶ ಬೇಗ ಡ್ರೈ ಆಗುತ್ತೆ. ಅದರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಯಲು ಪ್ರದೇಶ ಅಂತಂದು ಹೇಳ್ಬಿಟ್ಟು 8 ಅಡಿ ಮಾಡ್ಕೊಂಡಿದೀನಿ. 8 ಅಡಿ ಮಾಡ್ಕೊಂಡು ಇದನ್ನ ನಾಟಿ ಮಾಡಿದೀನಿ. ಯಾವ್ದೇ ರೀತಿಯಾಗಿ ಹೆಚ್ಚಿನಾಗಿ ಗ್ರೋತ್ ಬಂದಿಲ್ಲ ನೋಡ್ರಿ. ಎಷ್ಟು ಇದೆಯಾ ಕರೆಕ್ಟ್ ಎಷ್ಟು ಪ್ರಮಾಣದ ನೋಡ್ರಿ. ಇದು 2.5 ವರ್ಷಕ್ಕೇನೇನೆ ಒಂಬಳೆ ಹೊಡೆದಿನಿ ನೋಡಿ. ರೈತ ಬಂದವ್ರೆ, 2.5 ವರ್ಷ ಆಗಿದೆ. 2.5 ವರ್ಷಕ್ಕೆ ಒಂಬಳೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಮತ್ತೆ ಬೇರೆ ಹೊಲದ ಈ ಮಧ್ಯದಲ್ಲಿ ನುಗ್ಗಿ ಇದೆ, ಆದ್ರೂ ಕೂಡ ಇದು ಇಂಟರ್ ಕ್ರಾಪ್ ಆಗಿ ಬೆಳಿತಾ ಇದಾರೆ. ಚೆನ್ನಾಗಿ ತುಂಬಾ ಕಡಿಮೆ ಅಲ್ಲ. ನಾನು ಏನಾದ್ರೂ ಒಂದ್ ಮಾಡ್ತಾ ಇರ್ತೀನಿ ನೋಡ್ರಿ. ಇಲ್ಲಿ ಡ್ರಿಪ್ ಇಲ್ಲಿ ಬೀಳೋದ್ರಲ್ಲಿ ಇಲ್ಲಿ ನೀರ್ ಬೀಳ್ತಾ ಇದ್ನಿ, ಇದು ಎಲ್ಲೋ ಹೋಗಿ ಸಿಡಿಯುತ್ತೆ, ಹಿಂಗ್ ಸಿಡಿತತೆ ಅಂತ ಹೇಳಿ ಪ್ರಾಯೋಗಿಕವಾಗಿ ಇಲ್ಲಿ ಮಾಡಿದೀನಿ ನೋಡ್ರಿ. ಈ ತರ ಇಲ್ಲೇ ಬೀಳ್ಬೇಕು ನೀರು. ತಿರ್ಗಾ ಆ ಕಡೆ ಸಿಡಿತು ಈ ಕಡೆ ಸಿಡಿತು ಅಂತ ನೋಡೋಣ ಅಂತೇಳಿ ಕುಂತ್ಕೊಂಡು ಯೋಚನೆ ಮಾಡಿ ಈ ಐಡಿಯಾ ಬಂದಾಗ ಇದನ್ ಮಾಡಿದ್ ನೋಡ್ರಿ. ಇಲ್ಲೇ ಬೀಳ್ಬೇಕು. ಹೌದೌದು, ಈ ಕಡೆ ಹೋಗಲ್ಲ, ಚಿಮ್ಮಲ್ಲ, ಎಲ್ಲೆಲ್ಲಿ ಹೋಗಲ್ಲ. ಈ ತರ ಈಗ ನೀವು ಸಸಿ ಮಾಡಿದಿರಲ್ಲ, ಈಗ ನೀವ್ ಹಾಕ್ಲಿಕ್ಕೆ ಮಾಡಿದ್ರ? ಅದೇ ಸರ್, ಈಗ ಹೋಗ್ಲಿ ತಿರ್ಗಾ ಆಮೇಲೆ ದೊಡ್ಡ ತೋಟದಲ್ಲಿ ಒಂದ್ ಸ್ವಲ್ಪ ಗಿಡ ಬಹಳ ಡ್ಯಾಮೇಜ್ ಇದಾವೆ, ತುಂಬಾ ಚೆನ್ನಾಗ್ ಬಂದಿದೆ ಸರ್. ಇದಕ್ಕೂ ಏನಾದ್ರು ಸಾವಯವ ಗೊಬ್ಬರ ಬಳಸಿದ್ರ? ಇದೆ ನಿಮ್ದೇ ಬಯೋಟೆಕ್ಕೇನೆ, ಅದ್ ಬಿಟ್ರೆ ಬೇರೆ ಏನು ಬಳಸಲ್ಲ ನಾನು. ಇವಷ್ಟಕ್ಕೂ ಹಾಕಿದ್ರ ಸರ್? ಸಮೃದ್ಧಿ ಸಾವಯವ ಗೊಬ್ಬರನೇ ಯೂಸ್ ಮಾಡ್ತಿರೋದು. ಎಲ್ಲದ ಅಂತಾರೆ ಬರೇ ಅದನ್ನೇ ಹಾಕ್ಬಿಡ್ದಿಯಪ್ಪ ನೀನ್, ಸೀದಾ ಬರೇ ಇಡೀ ಊರಾಗ ಹಾಕಷ್ಟೇ ನೀನ್ ಹಾಕ್ಸ್ತೀಯ. ಯಾವಾಗ ನೋಡಿದ್ರೆ ನಿನ್ ತೋಟದಾಗ ಗೊಬ್ಬರ ಹಂಗೆ ಇರ್ತತೆ, ಒಟ್ಟಿರ್ತಾರ ಅವ್ರು ಅಂತಾರ. ಒಳ್ಳೆ ದುಡ್ಡು ಮಾಡ್ಕೊಡ್ತೀವಿ ತಗ ಅವ್ರಿಗೆ. ಬನ್ನಿ ಸರ್, ಬನ್ನಿ ಇಲ್ಲಿ ಬನ್ನಿ. ಅಲ್ಲ ಈ ಕಡೆ ಒಳ್ಳೆ ದುಡ್ಡು ಮಾಡ್ಕೊಡ್ತೀವಿ ತಗೊಳಪ್ಪ ನೀನು ಅಂತಂದ. ನೀನ್ ಹಾಕ್ಬೇಡ ಬಿಡು ಅಂತ. ಸರ್, ಇದು ಅಂತರವಾಗಿ ಏನ್ ನುಗ್ಗಿ ಇಟ್ಟಿದ್ರ ಏನು ಸರ್? ಈಗ ಇದ್ರದ್ ವಿಚಾರ ಹೇಳ್ಬೇಕಾದ್ರೆ ನೀವ್ ಮೇಲ್ ನೋಡಿದ್ರಲ್ಲ. ಹೌದು ಸರ್, ಹೌದು. ಅಲ್ಲಿ ಹುಲ್ಲೇ ಇಲ್ಲ, ಉಳಿಮೆ ಇಲ್ಲ,
ರೋಗ ಇಲ್ಲ. ಇಲ್ಲಿ ಬೈಲೈತೆ, ಹುಲ್ಲೈತೆ ನೋಡ್ರಿ, ನೀವು ನೋಡು ಕರಿಕೆ ನೋಡ್ರಿ. ಹೌದು ಸರ್, ಹೌದು. ಕರಿಕೆ ಹುಲ್ಲು, ಎಷ್ಟು ಕರಿಕೆ ಬಂದೈತಿ, ಎಷ್ಟು ಇದು ನೋಡ್ರಿ. ಉಳಿಮೆ ಮಾಡಿದೀವಿ, ಸರ್ ಇದು ಗಾಯ 9 ಇದು 9 ನೋಡ್ರಿ. ಈ ರೂಟ್ಸ್, ಈ ಉಳಿಮೆ ಮಾಡ್ಲೇಬೇಕು, ಅನಿವಾರ್ಯ. ಹೌದೌದು. ಹೌದು ಸರ್. ರೂಟ್ಸ್ ಎಲ್ಲ ಕಟ್ ಆಗಿದೆ. ರೂಟ್ ಕಟ್. ಈಗ ನಾವು ಗೊಬ್ಬರ ಊಟ ಕೊಟ್ಟಿದೀವಿ, ಕತ್ ಹಿಡ್ಕೊಂಡ್ ಕುತ್ಕೊಂಡಿದೀವಿ. ಸತ್ಯ. ಈಗ ರೂಟ್ಸ್ ಹೊಡಿಲೇಬೇಕು, ಇಲ್ಲ ಅಂದ್ರೆ ಓಡಾಡಕ್ಕಾಗಲ್ಲ. ಅದೇ ಇದೇ ಇದಕ್ಕೋಸ್ಕರನೇ ಈ ನುಗ್ಗಿನ ನಾಟಿ ಮಾಡಿದ್ವಿ. ಈ ಇಷ್ಟಕ್ಕೇನೆ ನಾವು ಚಂದ್ರಿಕೆ ಆಕಾರವಾಗಿ ಕಟ್ ಮಾಡ್ಬಿಟ್ರೆ ಕೆಳಗೆ ಯಾವುದೇ ರೀತಿಯಾಗಿ ಇರ್ತಕ್ಕಂತ ಹುಲ್ಲು ಬೆಳೆಯೋದಿಲ್ಲ. ನಾವು ಹಾಕಿದ ಗೊಬ್ಬರ ನೇರವಾಗಿ ಗಿಡಕ್ಕೆ ಹೋಗುತ್ತೆ. ಮತ್ತೆ ನೈಟ್ರೋಜನ್ ಸ್ಥಿರೀಕರಿಸೋದ್ರಿಂದ ಗಿಡನು ಹಚ್ಚ ಹಸಿರಾಗಿ ಬಹಳ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನನಗೆ ಮೇಲೆ ಪಾಠ ಕಲ್ತಿದ್ದು. ಇನ್ನೊಂದು, ಇದು ಹೆಚ್ಚು ಕಮ್ಮಿ ಉಳಿಮೆ ಮಾಡೋದು ಅದು ತಪ್ಪಿ ಬಿಟ್ರೆ ಒಂದು 3 ಲಕ್ಷ ಬೋನಸ್ ಬಂದಂಗೆ. ಸರ್ ಇದಕ್ಕೆ ಏನಾದ್ರು ನೀವು ಸ್ಪ್ರೇ ಮಾಡಿದ್ರ? ದೊಡ್ಡ ಗಿಡಕ್ಕೆ? ಇಲ್ಲ ಸರ್, ಸ್ಪ್ರೇ ಏನು ಮಾಡಿಲ್ಲ. ಅದೇ ನಿಮ್ದು ಒಂದ್ಸಾರಿ ಇದು ಇನ್ಸೆಕ್ಟಿಸೈಡ್ ಕೊಟ್ಟಿದ್ರಲ್ಲ? ಹೌದು ಸರ್, ಹೌದು. ಫಂಗಿಸೈಡ್ ಕೊಟ್ಟಿದ್ವಿ. ಇನ್ಸೆಕ್ಟಿಸೈಡ್ ಕೊಟ್ಟಿದ್ರಲ್ಲ, ಅದ್ರ ಜೊತೆಗೆ ಮೈಟ್ಸ್ ಇರೋಂಥದ್ದು ಡೆವಲಪ್ಮೆಂಟ್ ಗೆ ಅಂತ ಕೊಟ್ಟಿದ್ವಿ. ಅದ್ರಲ್ಲೂ ಕೂಡ ನೋಡಿ ಸರ್, ನೋಡಿ ರೈತ ಬಾಂಧವರು, ಇದ್ರಲ್ಲೂ ಕೂಡ ಸಾರಜನಕ ಯಾವ ತರ ಸ್ಥಿರೀಕರಣ ಆಗಿದೆ. ಇದು ಕೂಡ ತುಂಬಾ ಅತ್ಯುತ್ತಮ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈ ಒಂದು ಇದ್ರಲ್ಲಿ ಕೆಲವೊಂದು ಗರಿಗಳಾಗ್ಲಿ ಎಲ್ಲ ಬೇರೆ ತೋಟದಲ್ಲಿ ಗರಿ ಒಣಗೋದು ಅಥವಾ ಕೆಂಪಾಗಿರೋದು, ಮಚ್ಚೆ ರೋಗ ಅಥವಾ ವೈಟ್ ಮೈಟ್ಸ್, ಬ್ಲಾಕ್, ಈ ತರದೆಲ್ಲ ಇರುತ್ತೆ. ಇದರಲ್ಲಿ ಯಾವುದೇ ಬಾಧೆ ಇಲ್ಲ, ಕೀಟ ಬಾಧೆ, ರೋಗ ಬಾಧೆ ಆ ತರ ಇದೆ. ಸರ್ ಕೊನೆಯದಾಗಿ ರೈತ ಬಾಂಧವರಿಗೆ ಸಾವಯವ ಕೃಷಿ ಬಗ್ಗೆ ಒಲವು ತೋರಿಸಿ, ಅಂದ್ರೆ ಸಾವಯವ ಬಗ್ಗೆ 2 ಮಾತು ಏನ್ ಹೇಳಲಿಕ್ಕೆ ಇಚ್ಛಿಸ್ತೀರಿ? ಸರ್, ನಾನು ರೈತ ಬಾಂಧವರಿಗೆ ಏನ್ ಹೇಳಿದೆ ಅಂದ್ರೆ, ನಿಮ್ಮ ಕೈ ಮುಗಿದ್ ಕೇಳ್ಕಂತೀವಿ, ಸಾವಯವ ಅಂದ ತಕ್ಷಣ ಏಕ ಬೆಳೆಗೆ ಹೋಗ್ಬೇಡ್ರಿ ದಯವಿಟ್ಟು. ಏನಾದ್ರೂ ಅಂತರ ಬೆಳೆ, ಯಾಕಂದ್ರೆ ಏಕ್ದಮ್ ಸಾವಯವಕ್ಕೆ ಹೋದಟ್ಟಿಗೆ ಇಳುವರಿ ಕಮ್ಮಿನೇ. ಅದ್ರಾಗ 2 ಮಾತಿಲ್ಲ, ಯಾವ ಎಕ್ಸ್ಪರ್ಟ್ಸ್ ಮಾತಾಡಿದ್ರು ಅಷ್ಟೇನೆ. ಆ ಇಳುವರಿನ ನಾವು ತಗೊಂಡ್ಬೇಕಾದ್ರೆ ಕನಿಷ್ಠ ಅಂತಂದ್ರೆ 2 ರಿಂದ 3 ವರ್ಷ ಬೇಕು. 1 ವರ್ಷ 2 ವರ್ಷ ಅಂತ ಹೇಳ್ತಾರೆ. ನಾವ್ ಅಷ್ಟ್ ಫಾಸ್ಟ್ ಮಾಡೋದ್ ಬೇಡ, ಯಾಕಂದ್ರೆ ಬಡ್ಜೆಟ್ ಪ್ರಾಬ್ಲಮ್, ಅಷ್ಟು ದುಡ್ಡು ಹಾಕಕ್ಕಾಗಲ್ಲ. ಸ್ಲೋ ಆಗಿ ಮಾಡಿದ್ರೆ 3 ವರ್ಷ ಬೇಕು. ಅಷ್ಟ್ ಬೇರೆ ನಾವು ಅಂತರ ಬೆಳೆ ಹಾಕೊಂಡ್ಬಿಟ್ರೆ ಅದು ನಮಗೆ ಲಾಸ್ ಆಯ್ತು ಅಂತ ಅನ್ಸೋದೇ ಇಲ್ಲ. ಅದರಿಂದ ನಾವು ಎಲ್ಲಾ ರೈತ ಬಾಂಧವರಿಗೆ ಆದಷ್ಟು ಈ ಕಾಂಪೋಸ್ಟ್ ಅನ್ನ ಬಳಸ್ರಿ, ಸಾವಯವ ಗೊಬ್ಬರವನ್ನ ಬಳಸಿ ಒಂದು ಆರ್ಥಿಕವಾಗಿ ನಾವೇ ಸ್ವಾವಲಂಬ. 4 ಲಕ್ಷ ಹಾಕಿ 8 ಲಕ್ಷ ತೆಗಿಯೋದಲ್ಲ, 50,000 ಖರ್ಚು ಮಾಡಿ 8 ಲಕ್ಷ ಬೆಳೆಯೋದ್ರ ಕಡೆಗೆ ನಾವು ಗಮನ ಹರಿಸ್ಬೇಕು. ನಾವು ಎಷ್ಟು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ತೀವೋ ಅಷ್ಟು. ಈ ಡ್ರಿಪ್ ಸಮೇತನ ನಾನೇ ಸ್ವಂತವಾಗಿನೇನೆ ರೆಡಿ ಮಾಡಿರೋದು. ನೋಡಿ ರೈತ ಬಾಂಧವರೇ, ಇಲ್ಲಿ ಏನ್ ಕಾಣ್ತಾ ಇದೆ, ಇಷ್ಟೊತ್ತು ಕೂಡ ನಾವು ರಾಘವೇಂದ್ರ ಸರ್ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಹಾಗಾಗಿ ಇವರು ಕೂಡ ಅಂದ್ರೆ ಸನಾತನ ಧರ್ಮದಿಂದಲೂ ಕೂಡ ಇದೆ, ಅಂದ್ರೆ ಮೊದಲು ಇತಿಹಾಸ ಪುರಾಣ ಇದೆ. ಅವಾಗೇನು ರಾಸಾಯನಿಕ ಗೊಬ್ಬರ ಬಳಸಲೇಬೇಡ ಅಂತಂದಲ್ಲ, ಪೋಷಕಾಂಶ ಬೇಕು, ಕೊರತೆ ಆದಾಗ ಕೊಡಿ ಅನ್ನೋದು ಸರ್ವ ವಿಚಾರ. ಈಗ ಅದಕ್ಕಿಂತ ಮೊದಲಾಗಿ ಇನ್ನು ಮುಂದುವರೆದು ಹೇಳೋದಾದ್ರೆ, ಸಾವಯವ ಕೃಷಿಯಲ್ಲಿ ಎಲ್ಲ ಸಾವಯವ ಗೊಬ್ಬರದಲ್ಲೂ ಕೂಡ ಅತಿ ಉತ್ತಮವಾಗಿ ಪೋಷಕಾಂಶ ಇರುತ್ತೆ. ಅದನ್ನ ಬಳಸಿ ಸ್ವಲ್ಪ ನಿಧಾನ ಆಗುತ್ತೆ. ಕೊನೆಯದಂದ್ರೆ ಎಲ್ಲಿ ಇಡುತ್ತಾನೆ ರೈತ ಅಂದ್ರೆ ಆದಾಯ ಕಡಿಮೆ ಇದ್ದು ಖರ್ಚು ಜಾಸ್ತಿ ಆದ್ರೆ ಯಾವುದನ್ನು ಕೂಡ ಕೈ ಮೀರಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಅಂದ್ರೆ ಇಂಟರ್ ಕ್ರಾಫ್ಟ್ ಮಧ್ಯೆ ಬೆಳೆ ಏನಾದ್ರು ಬೆಳೆದ ಅನ್ನೋ ಒಂದು ಅಹವಾಲು ಮತ್ತೆ ಅವರ ಒಂದು ಒಳ್ಳೆ ವಿಚಾರವನ್ನು ತಿಳಿದ್ವಿ. ನಮ್ಮ ಕಂಪ್ನಿ ಮ್ಯಾನೇಜರ್ಸ್ ಮತ್ತೆ ಲೀಡರ್ಸ್ ಮೇಡಮ್ ಅವರೆಲ್ಲ ಫೀಲ್ಡ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ಲಾಸ್ಟ್ ನಮ್ಮಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅಂತೇಳಿ ನಮ್ ಜೊತೆ ಇದ್ದಾರೆ, ಮತ್ತೆ ಶ್ವೇತಾ ಮೇಡಮ್ ಅಂತೇಳಿ, ಮತ್ತೆ ನಮ್ಮ ರತ್ನ ಮೇಡಮ್ ಅಂತೇಳಿ ತುಂಬಾ ಜನ ಇದ್ದಾರೆ. ನಾವೇನು ಈ ವಿಚಾರವಾಗಿ ಬಂದಿದ್ವಲ್ಲ ಅಂದ್ರೆ ರೈತರನ್ನ ಮೀಟ್ ಮಾಡ್ಲಿಕ್ಕೆ ನಮ್ಮ ಕೊಟ್ಟಂತ ಪ್ರಾಡಕ್ಟ್ ಯಾವ ತರ ಬಳಸಿದ್ದಾರೆ ಮತ್ತೆ ಮುಂದುವರೆದು ಬೇರೆ ರೈತರಿಗೂ ಕೂಡ ಮಾದರಿ ಆಗಿದ್ದಾರೆ ಅಂತೇಳಿ ಹೇಳ್ತಾ, ನಮ್ಮ ಹೆಸರು ತಿಮ್ಮೇಶ್ ಅಂತೇಳಿ. ಮೇಡಮ್ ಮುಂಚೆ ಒಂದು ವಿಚಾರ ಹೇಳಿ ಸರ್, ಹೇಳಿ. ಈಗ ನಮ್ ರೈತ ಬಾಂಧವರೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ರೆ ಸಾಕು, ಬೇರೆ ಏನು ಬೇಡ. ಈ ಕಂಪ್ನಿಗಳು ದುಡ್ಡುಗಳು ಮಾಡೋದು ಅನ್ನೋ ವಿಚಾರ, ಅದು ದುಡ್ಡು ಮಾಡೋದು ಅನ್ನೋದು ಅಲ್ಲಿ ಗೊತ್ತಾಗಿರೋದೇ ವಿಚಾರ. ನಾನ್ ಹೇಳೋದು ಏನಪ್ಪಾ ರೈತ ಬಾಂಧವರಿಗೆ ಅಂತ ಹೇಳಿದ್ರೆ, ಕೊಟ್ಟಿಗೆ ಗೊಬ್ಬರದಲ್ಲಿ ಎಲ್ಲಾ ಪ್ರಮಾಣ ಇರುತ್ತೆ, ಸ್ಲೋ. ನಾವಿವಾಗ ಅವಶ್ಯಕತೆಗೆ ತಕ್ಕಂಗೆ ಕೊಡಬೇಕು ಅಂತಂದ್ರೆ ಕೆಲವೊಂದು ಸಾವಯವ ಕಂಪ್ನಿಗಳಲ್ಲಿ ಗೊಬ್ಬರಗಳನ್ನ ಪರ್ಚೇಸ್ ಮಾಡಿ ಜಿಂಕು, ಬೋರನ್, ನ್ಯೂಟ್ರಿಯೆಂಟ್ಸ್ ಅಂತೂ ಬೇಕೇ ಬೇಕು. 15 ರಿಂದ 16 ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ
ಕಾಯಿ ಇಳುವರಿನೂ ಜಾಸ್ತಿ ಆಗುತ್ತೆ, ಹಿಡಿಯೋ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ನನ್ನ ತೋಟದಲ್ಲಿ ಹೋದ ವರ್ಷ ನೋಡ್ಬೇಕಾಗಿತ್ತು ದ್ರಾಕ್ಷಿ ಗೊನೆ ಇದ್ದಂಗಿದ್ದು. ಈ ವರ್ಷ ನೀರ್ ಕಮ್ಮಿ ಆಗಿ ತುಂಬಾನೇ ಆಯಿಲ್ ಡ್ರಾಪಿಂಗ್ ಆಗಿದ್ದಾವೆ. ನೀರ್ ಕಮ್ಮಿ ಆಗಿ ಆಯಿಲ್ ಡ್ರಾಪ್ ಆದ್ರೆ ಯಾವ ಮೆಡಿಸಿನ್ ಇಲ್ಲ, ಯಾವ್ದು ಇಲ್ಲ. ಆ ನೀರು ಕಮ್ಮಿ ಆದ್ಮೇಲೆ ಅದಕ್ಕೆ ಹಿಡಿದಿಟ್ಕೊಳಕ್ ಶಕ್ತಿ ಇದ್ಮೇಲೆ ಆಗ್ತದೆ. ಅದೇ ನಾನು ಎಲ್ಲಾ ರೈತ ಬಾಂಧವರಿಗೆ ಏನ್ ಹೇಳಿದೆ ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ 1 kgನೋ ಅರ್ಧ kgನೋ ಫಸ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ನೋಡ್ರಿ ನಾವೆಲ್ಲ ಕೊಟ್ಟು ಸುಮಾರು ಒಂದು 3 kg ಕೊಟ್ಟಿದ್ದೀನಿ. ಕೊಟ್ಟು ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿದೀನಿ. ಕೊಟ್ಟಿಗೆ ಗೊಬ್ಬರ ಹಾಕಿ ಮೇಲೆ ಒಂಥರ ಲೈಟ್ ಆಗಿ ಲಘು ಉಳುಮೆ ಮಾಡಿದೀನಿ, ಎಲ್ಲ ಮಿಕ್ಸ್ ಆಗಂಗೆ. ಮತ್ತೆ ನಾವು ಜೀವಾಮೃತನು ಮಾಡ್ತಾ ಇದೀವಿ ಆ ಕಡೆ. ಜೀವಾಮೃತ ಈಗ ಒಂದರಿಂದ ಅಂತೂ ಎಲ್ಲ ಆಗಲ್ಲ ಸ್ನೇಹಿತರೆ. ಕೊಟ್ಟಿಗೆ ಗೊಬ್ಬರದಿಂದ ಆಗಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂದ ಆಗಲ್ಲ, ಎಲ್ಲವೂ ಬೇಕು ನಮಗೆ. ಎಲ್ಲಾ ಕೊಟ್ಟಾಗಲೇ ಸಮರ್ಪಕವಾಗಿ ನಾವು ಬೆಳೆಯೋದು. ನಮ್ದು ಹೆಚ್ಚು ಕಮ್ಮಿ ನಾನು ಸ್ಟಾರ್ಟ್ ಮಾಡಿ 2 ವರ್ಷ ಆಗೈತಿ. ಇನ್ನ ಒಂದು 2-3 ವರ್ಷದಲ್ಲಿ 100% ರಿಸಲ್ಟ್. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 40ರಿಂದ 50 kg ಹಸಿ ಅಡಿಕೆ ತೆಗಿಬೇಕು ಅನ್ನೋದು ನನ್ನ ಮುಖ್ಯ ಗುರಿ ಆಗೈತೆ. ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ಫಸ್ಟ್ ಮಣ್ಣನ್ನ ಆರೋಗ್ಯವಾಗಿ ಇಡ್ತೀನಿ, ಆಮೇಲೆ ಗಿಡನ ಆರೋಗ್ಯವಾಗಿಟ್ರೆ ತಾನೇ ಸತ್ಯ. ಮಣ್ಣು ಮತ್ತೆ ನೀರಿನ ಆರೋಗ್ಯ ಇಂಪಾರ್ಟೆಂಟ್. ಮಣ್ಣು ಚೆನ್ನಾಗಿದ್ರೆ ಮತ್ತೆ ರೈತನು ಕೂಡ ಚೆನ್ನಾಗಿರ್ತಾನೆ ಅನ್ನೋ ಒಂದು ಅದು ಯಾವತ್ತೂ ಕೂಡ ಇದೆ. ಹಾಗಾಗಿ ನೋಡು, ಈ 3 ವರ್ಷದ ಹಿಂದೆ, ಕಳೆದ 3 ವರ್ಷದ ಹಿಂದೆ ಬಂದಾಗ ಸರ್ ಕೇವಲ ಇದೇ ತೋಟದಲ್ಲೇ 30ರಿಂದ 40 ಕ್ವಿಂಟಲ್ ಅಷ್ಟೇ ಹಸಿ ಅಡಿಕೆಯನ್ನು ತೆಗಿತಾ ಇದ್ರು. ಅದಾದ್ಮೇಲೆ ಬಂದಾಗ ಇವರು ಕೂಡ ಹೊಸದಾಗಿ ಎಲ್ಲಿ ನಿಮ್ಮನ್ನ ನಂಬೋದು ಅಂದ್ರು. ನೋಡಿ ಸರ್, 1-2 ಸಾಲಿಗೆ ನೋಡ್ರಿ ಅಂದ್ರು. ಇಲ್ಲ ಕೊಡ್ತೀರಾ, ಒಂದ್ ಸ್ವಲ್ಪ ಅರ್ಧ ಕೊಡಿ ನೋಡೋಣ ಅಂದ್ರು. ಅರ್ಧ ಪ್ಲಾಟಿಗೆ ಬಳಸಿದ್ರು. ಆಮೇಲೆ ಫಸ್ಟ್ ಬರ ಅರ್ಧ kg ಬಳಸಿದ್ದು. ಹಾಗಾಗಿ ಡ್ರಾಪಿಂಗು, ಅದು ತಿರ್ಗಾ ಕಾಯಿ ಹೊಡಿಯೋದು, ತಿರ್ಗಾ ಈ ತರ ಹಳದಿಯಾಗಿ ಉದುರೋದು. ಹೌದು, ಈ ತರ ಹಳದಿಯಾಗಿ ಉದುರೋದು, ಅದು ಎಲ್ಲ ಕಮ್ಮಿ ಹಂತವಾಗಿ ಕಡಿಮೆ ಆಗಿ ಇಯರ್ 1.5 kg ಅಂತ ಕೊಟ್ವಿ. ಈ ವರ್ಷ 4 kg ದೊಡ್ಡ ಗಿಡಕ್ಕೆ ಏನಿದೆಯಲ್ಲ, ಒಂದು 4 kg ಪ್ರಮಾಣದಲ್ಲಿ ಸಾವಯವ ಗೊಬ್ಬರ 1050 ಗಿಡ ಇದಾವೆ. ತಮಗೂ ಕೂಡ ಈ ತರ ಒಂದು ಸಾವಯವ ಗೊಬ್ಬರ ಬೇಕಾದ್ರೆ ಅಥವಾ ಹೆಚ್ಚಿನ ಮಾಹಿತಿ, ಉಚಿತವಾಗಿ ನಾವು ಮಾಹಿತಿ ಕೊಡ್ಲಿಕ್ಕೆ ನಾವು ಯಾವತ್ತೂ ನಾವಿದೀವಿ, ನಮ್ಮ ತಂಡ ಇದೆ. ಎಲ್ಲ ಕಡೆ ನಮ್ಮಲ್ಲಿ ಕಂಪ್ನಿಯಿಂದ ಉಚಿತವಾಗಿ ಮಾಹಿತಿ ಕೊಡ್ಲಿಕ್ಕೆ ಸದಾ ಸಿದ್ಧರಿರ್ತೀವಿ. ನಮ್ಮ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ, ಅವ್ರ ಟೀಮಿಂದ ಮಾತಾಡಬೇಕು. ಮೇಡಮ್, ಈಗ ರೈತರು ನಮ್ಮ ವಿಡಿಯೋಸ್ ಏನಾದ್ರು ನೋಡಿ ನಮಗ್ ಗೊಬ್ಬರ ಬೇಕು ಅಥವಾ ನಿಮ್ ಮಾಹಿತಿ ಬೇಕು, ತೋಟಕ್ಕೆ ವಿಸಿಟ್ ಕೊಟ್ಟು ಏನಾದ್ರು ಮಾಡೋದ್ ಅವಕಾಶ ಇದೆಯಾ? ಇದೆ ಸರ್. ರೈತರಿಗೆ ನಾನು ಹೇಳೋದಿಷ್ಟೇ, ಹೆಚ್ಚಾಗಿ ಸಾವಯವ ಗೊಬ್ಬರ ಬಳಸಿ. ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತೆ, ಮತ್ತೆ ಜೀವಾಮೃತ, ಡಾಕ್ಟರ್ ಸಾಯಿಲ್ ಅಂತ, ಸಮೃದ್ಧಿ ಗೊಬ್ಬರ, ಮತ್ತೆ ಶಕ್ತಿ ಬಯೋಗ್ರೋಮ್ ಅಂತ 14 ಪೋಷಕಾಂಶ ಹೊಂದಿರೋ ಗೊಬ್ಬರ. ಅದು ಹೆಚ್ಚಿನದಾಗಿ ರೈತರು ಉಪಯೋಗಿಸ್ಬೇಕಂತ ಕೇಳ್ಕೊಂತೀನಿ. ಮತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 918746828886. ಇನ್ನೊಂದು ಟೈಮ್ 918746828886. ಇನ್ನೊಂದು ನಂಬರ್ ಯಾವ್ದಾದ್ರು? ಈ ನಂಬರ್ಗೆ ಸಂಪರ್ಕಿಸಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ನಂಬರು 70904725 ಇನ್ನೊಂದು ಟೈಮ್ 7090484725. ಅವ್ರು ಬರ್ಕೊಂಬರ್ಕೊ ತೊಂದರೆ ಇಲ್ಲ. ನೀವು ನಮ್ಮ ಚೀಲ ಕೊಟ್ಟಂತದ್ದು ಚೀಲದ ಮೇಲೂ ಕೂಡ ನಂಬರ್ ಇರ್ತದೆ. ನಮ್ಮಲ್ಲಿ ಸರ್ ಕೂಡ ನಮಗ ತುಂಬಾ ಆದರ್ಶ ರೈತರು, ಮತ್ತೆ ಇವರು ಕೂಡ ವಿಜ್ಞಾನಿ ತರ ತನ್ನ ಭೂಮಿಯಲ್ಲೇ ಬೇರೆಯವ್ರಿಗೆ ಮಾದರಿ ಆಗಿದ್ದಾರೆ. ಇಲ್ಲಿ ಅಕ್ಕಪಕ್ಕದಾಗ ಹೇಳ್ತಾ ಇರ್ತಾರೆ, ಸರ್ ಗೊತ್ತೇ ಅವ್ರು ಯಾವಾಗ್ಲೂ ಏನಾದ್ರು ಆಗ್ತಾ ಇರ್ತಾರೆ, ಏನಾದ್ರು ಒಂದು ಹೊಸ ಆವಿಷ್ಕಾರ ಮಾಡ್ತಾ ಇರ್ತಾರೆ ಅಂತ ನಾವು ಈಗ 3-4 ವರ್ಷದಿಂದಲೂ ಕೇಳ್ತಾ ಇದೀವಿ. ಇವ್ರ ಬಾಯಲ್ಲೆಲ್ಲ ಬೇರೆಯವ್ರು ಕೇಳಿದ್ವಿ, ಬಿಡ್ರಿ ಅವ್ರು ನುಗ್ಗಿ ಹಾಕಿದ್ರೆ ಅಡಿಕೆ ಗಿಡ ಬೆಳೆಯಲ್ಲ ಅಂತಿದ್ರು. ಆದ್ರೆ ಈಗ ನೋಡಿದ್ರೆ ತುಂಬಾ ಆಶ್ಚರ್ಯ ರೀತಿಯಲ್ಲಿದ್ದಾವೆ. ನಾನೇ ಹೇಳಿದೆ, ಸರ್ ನುಗ್ಗಿ ಪೂರ್ತಿ ತೆಗೆದು ಬಿಡ್ರಿ ಅಂತ ಹೇಳಿದೆ. ಆ ಗಿಡ ಬಂದಿದ್ ನೋಡಿ, ಯಾವ ಕಾರಣಕ್ಕೂ ಆಗಲ್ಲ ಸರ್, ನಾನು ನೋಡಿ ನಾನೇ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ರು. ಸರ್ ತುಂಬಾ ಧನ್ಯವಾದಗಳು ಸರ್. ಬೇರೆ ರೈತರಿಗೆ ತಾವು ಮಾದರಿಯಾಗಿರೋದ್ರಿಂದ ನಮಗೂ ಮತ್ತೆ ನೀವು ಸಮಾಜಕ್ಕೆ ಒಳ್ಳೆ ಉತ್ತಮವಾದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಂತೇಳಿ ನಾವು ತಿಮ್ಮೇಶ್ ಅಂತೇಳಿ ನಮಸ್ಕಾರ.